ನಾಚಿ ಬರತ್ತ ನಮಗ ನೇರವಾಗಿ ವಿಧಾನಸೌಧ ಮುಖ್ಯ ಆಗುವಂತ ಕೆಲಸ ಮಾಡ್ತಿದ್ವಿ. ಸರ್ಕಾರ ತಗೊಂಬಂದ್ರೆ ನೀವು ನಮಗೆ ಚಿಪ್ಪಿಡಿಸ್ತಿದ್ರಿ. ಓಟ್ ಹಾಕಿ ತಮ್ಮ ತಪ್ಪ ಆದಂತ ಜಂಜಿ ಹೋರಾಟ ಮುಖಾಂತರ ಮಾಡ್ಬೇಕಂತ ಮಾಡಿದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಏನಾದ್ರೂ ನೋಟಿಫಿಕೇಶನ್ ಮಾಡಲಿಲ್ಲಪ್ಪ ಅಂದ್ರೆ ಇದಕ್ಕಿಂತ ನೇರವಾಗಿ ವಿಧಾನಸೌಧ ಮುಕ್ತಿ ಆಗುವಂತ ಕೆಲಸ ಮಾಡ್ತಿದ್ವಿ. ಹೋರಾಟ ಯಾವ ರೀತಿ ಇರ್ಬೇಕಂದ್ರೆ 100 ನಾಯಿಗಳನ್ನು ಕೆಟ್ಟುಕೊಂಡು ವಿರೋಧ ಪಕ್ಷ ನಾಯಕನಂತ ಹುಲಿ ಅಂತ ಇರಬೇಕು. ಅಂದ್ರೆ ಎಲ್ಲ ನಾಯಿಗಳು ಹುಲಿ ಅಂತ ಗರ್ಜಿಸ್ತಾವು. ವಿರೋಧ ಪಕ್ಷ ನಾಯಕರಾದಂತವ್ರು 100 ಸಿಂಹಗಳಾದವರು ನಾಯಕನಂತವ್ರು ನಾಯಿಲ್ ಮಾಡ್ಯಾರ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ಪ್ರಣಾಮ. ಒಟ್ಟಾರೆ ಇವತ್ತಿನ ಧಾರವಾಡದಾಗ ನಡೆದಂಥ ಒಂದು ಹೋರಾಟ, ನಿರುದ್ಯೋಗಿ ಯುವಕರ ಸರ್ಕಾರಿ ನೌಕರಿ ಕೊಡ್ರಿ ಅಂದವ್ರು, ಡಿಗ್ರಿ ಪಾಸ್ ಆದವ್ರು, ಸಾಲಿ ಕಲ್ತವ್ರು, ಶಾನ್ಯ ಹುಡುಗರ ನಮ್ಗೆ ನೌಕರಿ ಕೊಡ್ರಿ, ನಮ್ಗೆ ಯಾರು ಹೆಣ್ಣು ಕೊಡುವಾರೋ, ಸರ್ಕಾರದಾಗ ಖಾಲಿ ಇದ್ದಂಥ ನೌಕರಿಗಳ್ನ ಕೊಡ್ರಿ, ನಮಗೆ ಯಾರನ್ನ ನೀವು ಮಾಡ್ಕೋತಾರೆ ಮಾಡ್ಕೋರಿ. ಆದರೆ ಈ ಔಟ್ಸೋರ್ಸ್ದವ್ರು ಮಾಡ್ಕೊಂಡ ಸುಮಾರು ಸರ್ಕಾರದಾಗ ಖಾಲಿ ಇರುವಂಥ 40%ಗಿಂತ ಹೆಚ್ಚು ಜಾಗಗಳ್ನ ಬರೀ ಔಟ್ಸೋರ್ಸ್ದವ್ರನ್ನ ತುಂಬಿ ನೀವು ಕೆಲಸ ಮಾಡ್ಕೊಳತ್ತೀರಿ. ನಾವೆಲ್ಲ ಕಷ್ಟಪಟ್ಟು ಅವ್ವ ಅಪ್ಪನ ರೊಕ್ಕ ತೊಗೊಂಡ ಸಾಲಿ ಕಲಿತ ಮೆರಿಟ್ದಾಗ ಪಾಸ್ ಆಗಿ ರ್ಯಾಂಕ್ದಾಗ ಬಂದರೂ ನಮ್ಗೆ ನೌಕರಿಯನ್ನು ನೀವು ಕಾಲ್ಪಾರ್ ಮಾಡಬೇಡ್ರಂತ BJP ಮತ್ತು ಕಾಂಗ್ರೆಸ್ ಇಬ್ಬರೂ ಪಕ್ಷದವ್ರನ್ನ ಲೀಡ್ರುಗಳ್ನ ಎಗ್ಗ ಮಗ್ಗ ಜಾಡಿಸಿದಾರೆ. ಒಂದು ಅಹಿಂಸಾತ್ಮಕ ಹೋರಾಟಕ್ಕೆ ಹೋಗೋ ಸಾಧ್ಯತೆ ಇತ್ತು. ಅಂದರೆ ವಿದ್ಯಾರ್ಥಿಗಳಿಗೆ ನಮ್ಗೆ ಶಿಕ್ಷಣ ಕಲಿತ ಮ್ಯಾಗ ಮೂಲಭೂತವಾಗಿ ನಮ್ಗೆ ನೌಕರಿ ಕೊಡ್ಬೇಕು. ನೀವು ಇವತ್ತು ಸರ್ಕಾರದಾಗ ಕೊಡಬೇಕಾದಂತ ಅಂದ್ರೆ ಈ ದೇಶಕ್ಕೆ ಯಾವ್ಯಾವ ಇಲಾಖೆ ಒಳಗೆ ಎಷ್ಟೆಷ್ಟು ಹುದ್ದೆ ಖಾಲಿ ಅದಾವಲ್ಲ, ಖಾಲಿ ಆಗ್ಬಿಡ್ದ ತುಂಬಬೇಕನ್ನೋದನ್ನು ಸಂವಿಧಾನದಾಗ ಬರ್ದೈತದ. ಅದು ಪ್ರತಿಯೊಬ್ಬ ದೇಶದ ಒಬ್ಬ ಕಲಿತಂಥ ಯುವಕ ಸರ್ಕಾರಿ ನೌಕರಿ ಕೇಳಕ್ಕೆ ಒಂದು ಈ ದೇಶದಾಗ ಸಂವಿಧಾನದಾಗ ಅವಕಾಶ ಐತಿ. ಆದರೆ ನೀವು ಇವತ್ತು ಈ ಎರಡೂ ಪಕ್ಷದವ್ರು ಇವತ್ತು ನೌಕರಿ ಕೊಡ್ದನ ಒಂದು ಔಟ್ಸೋರ್ಸ್ದವ್ರನ್ನ ತೊಗೊಂಡು, ಯಾಕಂದ್ರೆ ಒಟ್ಟಾರೆ ಈಗ ಡಾಟಾ ಆಪ್ರೇಟರ್ ಆಗಲಿ, SDC ಆಗಲಿ, FDC ಆಗಲಿ, ಡ್ರೈವರ್ಗಳಾಗಲಿ ಎಲ್ಲ ಔಟ್ಸೋರ್ಸ್ದಿಂದ ತೊಗೊಳತ್ತಾರೆ. ಯಾಕಪ್ಪ ನೀವು ಹೈಯರ್ ಆಫೀಸರ್ ಔಟ್ಸೋರ್ಸ್ದವ್ರನ್ನ ತೊಗೋತೀರಿ? ನೀವು ಒಂದು ಕಾರಣ ಕೊಡ್ತೀರಿ, ಔಟ್ಸೋರ್ಸ್ದವ್ರು ಒಬ್ಬ ಸರ್ಕಾರಿ ನೌಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಆ ಅಪಾಯಿಂಟ್ಮೆಂಟ್ದಾಗ 4 ರಿಂದ 5 ಮಂದಿ ಔಟ್ಸೋರ್ಸ್ದವ್ರು ದುಡಿತಾರು ಅಂತೇಳಿ ನೀವು ಆಫ್ ದಿ ರಿಕಾರ್ಡ್ ಮಾತಾಡ್ತೀರಿ. ಆದ್ರೆ ಆ ಔಟ್ಸೋರ್ಸ್ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೋತೀರಿ? ಏನರ ಅಪರಾಧ ಆಯ್ತು, ಡಾಟಾ ಆಪ್ರೇಟರ್ ಆಯ್ತು, ಒಂದು ಗೌಪ್ಯತೆ ಇಲಾಖೆ ಗೌಪ್ಯತೆ ಆಯ್ತು, ಆ ಹಣಕಾಸಿನ ವ್ಯವಹಾರ ಆಯ್ತು ಅಂದ್ರೆ ಅವ್ರ ಮ್ಯಾಗ ಏನು ಕಾನೂನು ಕ್ರಮ, ನೀವೊಂದು ಕಾನೂನುಬದ್ಧವಾಗಿ ಏನು ಕ್ರಮ ತೊಗೊಳಕ್ಕೆ ಸಾಧ್ಯ ಐತಿ? ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅಧಿಕಾರಿಗಳು ನಿಮಗೆ ಸಾಥ್ ಕೊಡೋಕೆ ಔಟ್ಸೋರ್ಸ್ದವ್ರು ನೀವು ತೊಗೋತಾರೆ. ಯಾಕಂದ್ರೆ ಸರ್ಕಾರಿ ನೌಕರಿದವ್ರು ಅಲ್ಲಿ ಇದ್ರಂದ್ರೆ ಅವ್ರು ಇಲ್ಲ ಅನ್ಬೋದು ಅನ್ನೋದಕ್ಕೂ ನೀವು ಔಟ್ಸೋರ್ಸ್ದವ್ರು ತೊಗೋತಿರ್ತಾರೆ. ಆದ್ರೆ ಒಟ್ಟಾರೆ ಇವತ್ತು ಈ ನೌಕರಿ ಮಾಡುವಂಥ ಹುಡುಗರಿಗೇನ ಹೆಣ್ಣು ಕೊಡ್ತೇವಂತ ಹಡತ್ ಅವ್ವ ಅಪ್ಪ ಹೇಳುತ್ನಾಗ ಹುಡುಗರಿಗೆ, ಈ ಕಲಿತಂಥ ಹುಡುಗರಿಗೆ ಹೆಣ್ಣುಗಳು ಕೊಡುವಾರ, ಮದುವೆ ಆಗುವಲ್ಲು ರಾಜ್ಯದಾಗ. ಅದಕ್ಕೆ ಇವತ್ತು ಸುಮಾರು 2,50,000 2,80,000 ನೌಕರಿ ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕಾಗೈತಿ ಎರಡೂ ಪಕ್ಷದವ್ರು. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮ್ಯಾಗ ಬರೀ 18,000 ಅಷ್ಟೇ ನೌಕರಿ ತೊಗೊಂಡಾರಂತ ಅರವಿಂದ್ ಬೆಲ್ಲದವ್ರು ಆರೋಪ ಮಾಡ್ತಾರೆ. ಆದರೆ ಅರವಿಂದ್ ಬೆಲ್ಲದವ್ರ ನಿಮ್ಮ ಸರ್ಕಾರ ಇದ್ದಾಗೂ ನೀವು ಮಾಡಿಲ್ಲ, ಕಾಂಗ್ರೆಸ್ದವರು ಮಾಡಿಲ್ಲ. ಆದರೆ ಇವತ್ತು ಆ ಒಂದು ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳೋಕ್ಕಿಂತ ಮೊದಲನ ನೀವು ಇವತ್ತು ಕಲ್ತಂಥ ಹುಡುಗರಿಗೆ ಎಲ್ಲ ಡಿಗ್ರಿ ಮಾಡಿ ಆರ್ಟ್ಸ, ಕಾಮರ್ಸ, ಸೈನ್ಸ, ಒಟ್ಟಾರೆ ಈ ಒಂದು ಡಿಪ್ಲೊಮಾ, ಇಂಜಿನಿಯರಿಂಗು, ಎಲ್ಲ ಕೋರ್ಸ್ದಾಗ MBBS ಏನೇನು ಎಷ್ಟು ಕೋರ್ಸ್ ಅದಾವಲ್ಲ ಎಲ್ಲ ಖಾಲಿ ಅದಾವ ಹುಡುಗರು. ಅವ್ರಿಗೆ ಈ ಒಂದು ಹೋರಾಟ ಅಹಿಂಸಾತ್ಮಕ ತಿರುಗಕ್ಕಿಂತ ಮೊದಲನ ಅವ್ರಿಗೆ ಸರ್ಕಾರಿ ಹುದ್ದೆಗಳು ಅಲಾಟ್ಮೆಂಟ್ ಮಾಡಿರಿ. ಔಟ್ಸೋರ್ಸ್ ಮ್ಯಾಗ ಮಾಡಿ ಅವರೆಲ್ಲ ಇಡೀ ಇಲಾಖೆನ ಲೂಟಿ ಮಾಡಿ ಹೋದ್ಮ್ಯಾಗ ನೀವು ಕೈ ಎತ್ತಿ ನಮ್ಗೆ ಏನೂ ಮಾಡೋಕ್ಕೆ ಬರೋದಿಲ್ಲ ಔಟ್ಸೋರ್ಸ್ ಮ್ಯಾಗ ಅಂತೇಳಿ ರಾಜಕಾರಣಿಗಳು ಹೇಳೋಕ್ಕಿಂತ ಮೊದಲನ ಅಪಾಯಿಂಟ್ಮೆಂಟ್ ಮಾಡ್ಕೊರಿ. ಯಾಕಂದ್ರೆ ಇದ್ರಾಗ ರಾಜಕಾರಣಿಗಳು ಕೈವಾಡೂ ಐತೆ ಅಂತ ಅನಿಸ್ತೈತೆ. ಯಾಕಂದ್ರೆ ಔಟ್ಸೋರ್ಸ್ದವ್ರು ಇದ್ದಾರಂದ್ರೆ ಅವಾಗ ನಿಮ್ಗೆ ಹೆಂಗೆ ಬೇಕಂಗೆ ಆಡ್ಸೋಕೆ ಅಧಿಕಾರಿಗಳ್ನ ಆಗ್ತೈತೆ. ನಿಮ್ಗೆ ಬೇಕಾದಂಥ ಫಂಡ್ ಆಯ್ತು, ಏನು ಬೇಕಾದಾತು, ಇಲ್ಲಿಗಲ್ ಕೆಲಸಗಳು ಮಾಡೋಕ್ಕಾಯ್ತು, ಏನು ಮಾಡೋಕ್ಕಾದ್ರೂ ಔಟ್ಸೋರ್ಸ್ ಥ್ರೂ ಮಾಡಿಸೋ ಸಾಧ್ಯತೆ ಐತೆ ಅಂತ ಮಂದಿ ಮಾತಾಡ್ತಾರೆ. ಅದಕ್ಕೆ ಒಟ್ಟಾರೆ ಹುಡುಗರಿಗೆ ನೌಕರಿ ಹತ್ತದ ಹೆಣ್ಣು ಕೊಡುವಾರ ಆ ಒಂದು ಗ್ರೌಂಡ್ ಮ್ಯಾಗಾದರೂ ಈ ಸರ್ಕಾರಗಳು ಎಚ್ಚತ್ತ
ಅಪಾಯಿಂಟ್ಮೆಂಟ್ ಮಾಡ್ಕೋರಿ. ಯಾಕಂದ್ರೆ ಸಂಪತ್ತು ಭಾಳ ಐತಿ, ಕರ್ನಾಟಕ ರಾಜ್ಯದ ಇನ್ಕಮ್ ಭಾಳ ಐತಿ. ಆದರೆ ಯಾರ್ದೂ ಕೈಯಾಗ ಔಟ್ಸೋರ್ಸ್ದವ್ರ ಕೈಯಾಗ ಕೊಟ್ಟ ಆ ಇಲಾಖೆಗಳ್ನ ಹಾಡು ಮಾಡೋಕ್ಕಿಂತ ಮೊದಲ ಈ ಈ ಹುಡುಗರಿಗೆ, ಕಲಿತ ಹುಡುಗರಿಗೆ ನೌಕರಿ ಕೊಟ್ಟ ಆ ಹುಡುಗರಿಗೆ ಹೆಣ್ಣು ಸಿಗುವಂಗೆ ಮಾಡಿ ಪುಣ್ಯ ಕಟ್ಕೋರಿ. ಆದರೆ ಇದೇ ಒತ್ತೊಂಡು ಅದು ಮಾಡಿದ್ರೆ ಒಂದು ಕಾಲಕ್ಕೆ ಈ ಕರ್ನಾಟಕದ ಯುವಕರೆಲ್ಲ ಜಾಗೃತಾಗಿ ದೊಡ್ಡ ಕ್ರಾಂತಿ ಮಾಡಬೇಕಾಗ್ತೈತಿ ಅಂತೇಳಿ ಅವರು ವಿದ್ಯಾರ್ಥಿಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತು. ಕೂಡಲೇ ಎಚ್ಚೆತ್ತ ಸರ್ಕಾರ ನೌಕರಿ ಕಾಲ್ಫಾರ್ ಮಾಡಬೇಕಂತ ಗರ್ದಿಗೆ ಮತ್ತು ಆಗ್ರಹ ಮಾಡ್ತೈತಿ. ನಮಸ್ಕಾರ.